ಏಪ್ರಿಲ್ 10ನೇ ತಾರೀಖು ಕಚೇರಿಯಲ್ಲಿ ಬಾಸ್ ಒಬ್ಬ ಉದ್ಯೋಗಿಯ ಮೇಲೆ ಅಕಾರಣವಾಗಿ ರೇಗಾಡಬಹುದು ಅಥವಾ ಎಲ್ಲರ ಮುಂದೆಯೂ ಅವಮಾನ ಮಾಡಬಹುದು. ಆದ್ರೆ ಅದೇ ಬಾಸ್ ಏಪ್ರಿಲ್ 16ನೇ ತಾರೀಖು ಆ ಉದ್ಯೋಗಿಯನ್ನು ಕರೆದು ಹೆಗಲ ಮೇಲೆ ಕೈ ಹಾಕಿ ಪ್ರಮೋಷನ್ ಕೂಡ ಕೊಡಬಹುದು. ಹೌದು, ಖಂಡಿತ. ಅಂದ್ರೆ ಕೇವಲ 6 ದಿನಗಳ ಅಂತರದಲ್ಲಿ ಒಬ್ಬ ಮನುಷ್ಯನ ವಾತಾವರಣ, ಆತನ ಸುತ್ತಲಿನ ಅದೃಷ್ಟ, ಜನರ ವರ್ತನೆ ಇಷ್ಟೊಂದು ನಾಟಕೀಯವಾಗಿ ಬದಲಾಗಲು ಸಾಧ್ಯವೇ? ಅದೇ, ಇದು ಕೇಳೋಕೆ ಆಶ್ಚರ್ಯ ಆದ್ರೂ ನಿಜ. ಹೌದಲ್ವಾ? ಷೇರುಪೇಟೆಯ ಗ್ರಾಫ್ ತರಹ ವಿಪರೀತ ಏರಿಳಿತಗಳನ್ನು ಕಾಣುವ ಆ ಏಪ್ರಿಲ್ 2026ರ ಮೀನ ರಾಶಿಯ ಭವಿಷ್ಯದ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ವಿಎಂಕೆ ಆಸ್ಟ್ರೋ ಅವರು ಒದಗಿಸಿರುವ ವಿಸ್ತೃತ ವರದಿ ಮತ್ತು ಗ್ರಹಗತಿಗಳ ಆಗುಹೋಗುಗಳ ಬಗ್ಗೆ ಪರಾಮರ್ಶೆ ಮಾಡ್ತಿದ್ದೀವಿ. ಕರೆಕ್ಟ್. ಈ ವಿಎಂಕೆ ಆಸ್ಟ್ರೋ ವರದಿ ತುಂಬಾನೇ ಡೀಟೇಲ್ಡ್ ಆಗಿದೆ. ಇದು ಕೇವಲ ಯಾವುದೋ ಒಂದು ಗ್ರಹ ಎಲ್ಲೋ ಇದೆ ಅಂತ ಹೇಳುವ ಆ ಶುಷ್ಕ ಮಾಹಿತಿ ಅಲ್ಲ. ಬದಲಾಗಿ ಆಕಾಶದಲ್ಲಿ ನಡೆಯುವ ಈ ಬೃಹತ್ ಬದಲಾವಣೆಗಳು ಒಬ್ಬ ಸಾಮಾನ್ಯ ಮನುಷ್ಯನ ದಿನನಿತ್ಯದ ಬದುಕು, ಆತನ ಬ್ಯಾಂಕ್ ಖಾತೆ ಮತ್ತೆ ಆರೋಗ್ಯದ ಮೇಲೆ ಹೇಗೆ ನಿಖರವಾದ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅರ್ಥಮಾಡ್ಕೊಳ್ಳೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ನಿಜ. ಈ ತಿಂಗಳ ಭವಿಷ್ಯ ಅಂದ್ರೆ ನಿಜಕ್ಕೂ ಒಂದು ಅದ್ಭುತವಾದ ಅಧ್ಯಯನ ಅಂತಾನೆ ಹೇಳ್ಬೋದು. ನಾವು ಮೀನರಾಶಿಯ ಬಗ್ಗೆ ಮಾತನಾಡುವಾಗ ಮೊದಲು ಅದರ ಭೌತಿಕ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ಮೀನರಾಶಿಯ ಅಧಿಪತಿ ಸಾಕ್ಷಾತ್ ಗುರುಗ್ರಹ. ಓಹೋ, ಗುರುಗ್ರಹ. ಹೌದು. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಆಮೇಲೆ ಉತ್ತರಾಭಾದ್ರ ನಕ್ಷತ್ರದ ಸಂಪೂರ್ಣ 4 ಪಾದಗಳು ಹಾಗೂ ರೇವತಿ ನಕ್ಷತ್ರದ 4 ಪಾದಗಳು. ಹೀಗೆ ಒಟ್ಟು 9 ನಕ್ಷತ್ರ ಪಾದಗಳಿಗೆ ಈ ಭವಿಷ್ಯ ಅನ್ವಯಿಸುತ್ತೆ. ಆಕಾಶದ ಈ ನಿರ್ದಿಷ್ಟ ಭಾಗದಲ್ಲಿ ನಡೆಯುವ ವಿದ್ಯಮಾನಗಳು ಮನುಷ್ಯನ ಪ್ರತಿಕ್ರಿಯೆಗಳನ್ನ ಹೇಗೆ ರೂಪಿಸುತ್ತೆ ಅನ್ನೋದು ಕೇವಲ ಜ್ಯೋತಿಷ್ಯ ಅಲ್ಲ, ಅದೊಂದು ಮನಃಶಾಸ್ತ್ರೀಯ ನಕ್ಷೆ ಅನ್ಸುತ್ತೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಆ ವರದಿಯನ್ನು ಓದುತ್ತಿದ್ದಾಗ ನನಗೆ ಅನಿಸಿದ್ದು ಏನಂದ್ರೆ, ಜ್ಯೋತಿಷ್ಯವನ್ನ ಹಲವರು ಕೇವಲ ನಕ್ಷತ್ರಗಳು ಮತ್ತೆ ಗ್ರಹಗಳ ಬಗ್ಗೆ ಮಾತ್ರ ಮಾತನಾಡುವ ಶಾಸ್ತ್ರ ಅಂತ ಅನ್ಕೊಳ್ತಾರೆ. ಅದೇ ದೊಡ್ಡ ತಪ್ಪು. ಹೌದಲ್ವಾ? ಆದ್ರೆ ಆಳವಾಗಿ ಗಮನಿಸಿದಾಗ ಇದು ಮನುಷ್ಯನ ದೈನಂದಿನ ಹೋರಾಟಗಳ, ಆಸೆ ನಿರಾಸೆಗಳ ಕನ್ನಡಿಯಂತೆ ಕಾಣುತ್ತೆ. ಕಚೇರಿಯಲ್ಲಿ ಉಂಟಾಗುವ ಮನಸ್ತಾಪ ಇರ್ಬೋದು, ಹಠಾತ್ತನ್ನೇ ಬರುವ ಖರ್ಚುಗಳಿರ್ಬೋದು. ಹೌದು, ಖಂಡಿತ. ಇವೆಲ್ಲವೂ ಎಲ್ಲೋ ಒಂದು ಕಡೆ ಈ ಗ್ರಹಗಳ ಚಲನೆಯೊಂದಿಗೆ ಲಿಂಕ್ ಆಗಿದೆ ಅನ್ನೋದು ಆಶ್ಚರ್ಯ ಮೂಡಿಸುತ್ತೆ. ವಿಎಂಕೆ ಆಸ್ಟ್ರೋ ವರದಿಯು ಈ ತಿಂಗಳನ್ನು ಹೇಗೆ ವಿಶ್ಲೇಷಿಸಿದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿಯೆಂದ್ರೆ, ಈ ಏಪ್ರಿಲ್ ತಿಂಗಳನ್ನ ಕೇವಲ ಒಂದು ತಿಂಗಳ ಸಾಮಾನ್ಯ ಪ್ರಕ್ರಿಯೆಯಾಗಿ ನೋಡಕ್ಕಾಗಲ್ಲ. ಗ್ರಹಗಳ ಸಂಚಾರದ ಆಧಾರದ ಮೇಲೆ ಇದನ್ನ ಅತ್ಯಂತ ಸ್ಪಷ್ಟವಾಗಿ 2 ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು. ಅಂದ್ರೆ 2 ಹಾಫ್ ಅಂತನಾ? ಹೌದು. ಏಪ್ರಿಲ್ 1ರಿಂದ 14ರವರೆಗಿನ ಮೊದಲಾರ್ಧ ಒಂದು ರೀತಿಯ ಕಠಿಣ ಪರೀಕ್ಷೆಯ ಸಮಯ, ಒಂದು ರೀತಿ ಕುದಿಯುವ ನೀರಿನಲ್ಲಿ ಬಿದ್ದಂತಹ ಅನುಭವ ಅಂತ ಹೇಳಬಹುದು. ಅಬ್ಬಾ, ಅಷ್ಟು ಕಷ್ಟನಾ? ಆದ್ರೆ ಏಪ್ರಿಲ್ 15ರಿಂದ 30ರವರೆಗಿನ ದ್ವಿತೀಯಾರ್ಧ ಸಂಪೂರ್ಣವಾಗಿ ಬೇರೆದೇ ಆದ ಆಶಾದಾಯಕ ಚಿತ್ರಣ ನೀಡುತ್ತೆ. ಒಂದೇ ತಿಂಗಳಲ್ಲಿ 2 ಭಿನ್ನ ಧ್ರುವಗಳಂತಹ ಅನುಭವಗಳನ್ನು ನಾವಿಲ್ಲಿ ನೋಡಲಿದ್ದೇವೆ. ಹಾಗಾದ್ರೆ ತಿಂಗಳ ಆರಂಭದ ದಿನಗಳ ಸವಾಲುಗಳ ಬಗ್ಗೆಯೇ ಮೊದಲು ಮಾತಾಡೋಣ. ಗ್ರಹಗಳ ಈ ಚದುರಂಗದಾಟದಲ್ಲಿ ಏಪ್ರಿಲ್ ಮೊದಲಾರ್ಧ ಏಕೆ ಅಷ್ಟೊಂದು ಕಠಿಣವಾಗಿದೆ? ವರದಿಯಲ್ಲಿ ಹೇಳಿರೋ ಹಾಗೆ ಮೀನರಾಶಿಯಲ್ಲಿಯೇ ರವಿ ಮತ್ತೆ ಶನಿಯ ಸಂಯೋಗ ಇದೆ ಅಲ್ವಾ? ಕರೆಕ್ಟ್. ಅದೇ ಮುಖ್ಯ ಕಾರಣ. ರವಿ ಮತ್ತು ಶನಿ ಇಬ್ರು ತಮ್ಮದೇ ಆದ ರೀತಿಯಲ್ಲಿ ಪ್ರಬಲರೆ. ಆದ್ರೆ ಈ ಕಾಂಬಿನೇಷನ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಏಕೆ ಆ ಕಿರಿಕಿರಿಯನ್ನು ತರುತ್ತೆ? ಈ ಪ್ರಶ್ನೆಗೆ ಆನ್ಸರ್ ಮಾಡೋಕೆ ನಾವು ಈ ಗ್ರಹಗಳ ಮೂಲ ಸ್ವಭಾವವನ್ನು ಸ್ವಲ್ಪ ಅರಿಯಬೇಕು. ರವಿ ಮತ್ತೆ ಶನಿಯ ಕಾಂಬಿನೇಷನ್ ಶಕ್ತಿಶಾಲಿಯಾದರೂ ಸಮಸ್ಯೆ ಇರೋದು ರವಿಯ ಸ್ಥಾನ ಮತ್ತು ಅದರ ಅಧಿಪತ್ಯದಲ್ಲಿ. ಅಂದ್ರೆ ಮೀನರಾಶಿಗೆ ರವಿ 6ನೇ ಅಧಿಪತಿ ಅಂತನ? ಎಕ್ಸಾಕ್ಟ್ಲಿ. ಜ್ಯೋತಿಷ್ಯದಲ್ಲಿ 6ನೇ ಮನೆ ಅಂದ್ರೆ ರೋಗ, ಶತ್ರು ಮತ್ತೆ ಸಾಲದ ಮನೆ. ಆ ಮನೆಯ ಅಧಿಪತಿಯಾದ ರವಿ ಬಂದು ಜನ್ಮರಾಶಿಯಲ್ಲಿಯೇ ಅಂದ್ರೆ ಲಗ್ನದಲ್ಲಿಯೇ ಶನಿಯ ಜೊತೆ ಕುಳಿತಾಗ ವಿಪರೀತ ಘರ್ಷಣೆ ಉಂಟಾಗುತ್ತೆ. ಓಹೋ. ಒಂದ್ ರೀತಿಯ ಫೈಟಿಂಗ್ ಸ್ಪಿರಿಟ್ ಇರುತ್ತೆ, ಆದ್ರೆ ಒಳಗೊಳಗೆ ಕುದಿಯುವ ಯಾರಿಗೂ ಹೇಳಲಾಗದಂತ ಅಸಹನೆ ನಿರ್ಮಾಣ ಆಗ್ಬಿಡುತ್ತೆ. ವೃತ್ತಿ ಜೀವನದ ದೃಷ್ಟಿಯಿಂದ ನೋಡಿದ್ರೆ ಈ ಕಾಂಬಿನೇಷನ್ ಅನ್ನ ವರದಿಯಲ್ಲಿ ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ರವಿ ಎಂದ್ರೆ ಅಧಿಕಾರ, ಕಚೇರಿಯಲ್ಲಿ ಬಾಸ್ ಇದ್ದ ಹಾಗೆ. ಹೌದು, ಪವರ್ ಸೆಂಟರ್. ಶನಿ ಎಂದ್ರೆ ಕಠಿಣ ಪರಿಶ್ರಮ, ದಿನನಿತ್ಯ ದುಡಿಯುವ ಕೆಲ್ಸಗಾರ.
ಇವರಿಬ್ರೂ ಒಂದೇ ಮನೆಯಲ್ಲಿ ಎದುರುಬದುರಾಗಿ ಕೂತಾಗ ಕಚೇರಿಯಲ್ಲಿ ಅಹಂಕಾರದ ಘರ್ಷಣೆಗಳು ನಡೆಯೋದು ಸಹಜ ಅಲ್ವಾ? ಖಂಡಿತ. ಈ ಈಗೋ ಕ್ಲಾಶಸ್ ತುಂಬಾನೇ ಕಾಮನ್ ಆ ಟೈಮಲ್ಲಿ. ನಮ್ಮ ಶ್ರಮಕ್ಕೆ ಸಿಗಬೇಕಾದ ಕೀರ್ತಿಯನ್ನ ಬೇರೆಯವರು ಕದಿಯುವ ಅಪಾಯವೂ ಈ ಸಮಯದಲ್ಲಿ ಇರುತ್ತೆ. ಸ್ವಲ್ಪ ತಾಳ್ಮೆ ಕಳೆದುಕೊಂಡು ಮಾತನಾಡಿದ್ರೂ ಕೆಲಸವೇ ಹೋಗುವ ಸಾಧ್ಯತೆ ಇರುತ್ತೆ ಅನ್ನೋ ಎಚ್ಚರಿಕೆ ನಿಜಕ್ಕೂ ಸ್ವಲ್ಪ ಆತಂಕಕಾರಿ. ಹೌದು. ಆ ರವಿ ಮತ್ತೆ ಶನಿಯ ಈ ಸಂಘರ್ಷದ ಬಗ್ಗೆ ಯೋಚಿಸುವಾಗ ಇಲ್ಲಿಯ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು ಅನ್ಸುತ್ತೆ. ಇದನ್ನೊಂದು ನಮ್ಮ ಡೈಲಿ ಲೈಫ್ ಉಪಮೆಗೆ ಹೋಲಿಸಿ ನೋಡಿದ್ರೆ, ಹೇಳಿ. ಒಬ್ಬ ವ್ಯಕ್ತಿ ಕಾರು ಓಡಿಸುವಾಗ ಆಕ್ಸೆಲರೇಟರ್ ಮತ್ತೆ ಬ್ರೇಕ್ ಎರಡನ್ನೂ ಏಕಕಾಲದಲ್ಲಿ ಪೂರ್ತಿಯಾಗಿ ಒತ್ತಿದಂತೆಯೇ ಕಾರಿನ ಇಂಜಿನ್ನಲ್ಲಿ ಅಪಾರವಾದ ಶಕ್ತಿ ಉತ್ಪತ್ತಿಯಾಗತ್ತೆ. ಅದು ರವಿ. ಒಳ್ಳೆ ಹೋಲಿಕೆ. ಆದ್ರೆ ಬ್ರೇಕ್ ಗಟ್ಟಿಯಾಗಿ ಹಿಡಿದಿರೋದ್ರಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗ್ತಿಲ್ಲ. ಅದು ಶನಿ. ಶಕ್ತಿ ಇದೆ, ಆದ್ರೆ ಮುಂದಕ್ಕೆ ಹೋಗಲಾಗದಂತಹ ಒಂದು ಭಾರಿ ಉಸಿರುಗಟ್ಟುವಿಕೆ. ಇದು ಸರಿಯಾದ ಹೋಲಿಕೆ ಅಲ್ವಾ? ಉಪಮೆ ಸರಿಯಾಗಿದೆ. ಆದ್ರೆ ಅದಕ್ಕೊಂದು ಸಣ್ಣ ತಿದ್ದುಪಡಿ ಮಾಡಬೇಕು ಇಲ್ಲಿ. ಓಕೆ, ಏನದು? ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಒಟ್ಟಿಗೆ ಒತ್ತಿದಾಗ ಕೇವಲ ಗಾಡಿ ನಿಲ್ಲುವುದಿಲ್ಲ, ಇಂಜಿನ್ ಮೇಲೆ ವಿಪರೀತ ಒತ್ತಡ ಬಂದು ಅದು ಸುಟ್ಟೋಗುವ ಅಪಾಯ ಇರುತ್ತೆ ಗೊತ್ತಾ? ಓ ಮೈ ಗಾಡ್, ಹೌದು. ಮನುಷ್ಯನ ವೃತ್ತಿಜೀವನದಲ್ಲೂ ಆಗೋದಿದೆ. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಜ್ಯೋತಿಷ್ಯ ಇದನ್ನ ಕೇವಲ ಗ್ರಹಗಳ ಕಾಟ ಅಥವಾ ಕೆಟ್ಟ ದೃಷ್ಟಿ ಅಂತ ಹೇಳಲ್ಲ. ಮತ್ತೇನಿದು? ಬದಲಾಗಿ ಇದು ಮನುಷ್ಯನ ಅಹಂಕಾರವನ್ನ ಪರೀಕ್ಷಿಸುವ ಸಮಯ. ಬಾಸ್ ಜೊತೆ ಜಗಳಾಡುವ ಬದಲು, ನಾನು ಇಷ್ಟು ದುಡಿದರೂ ನನಗೆ ಬೆಲೆ ಸಿಗ್ತಿಲ್ಲ ಅಂತ ಹತಾಶರಾಗುವ ಬದಲು ಇಗೋ ಬದಿಗಿಟ್ಟು ತಾಳ್ಮೆಯಿಂದ ಇರಲು ಕಲಿಬೇಕಾದ ಪಾಠ ಇದು. ಶನಿ ಇಲ್ಲಿ ಕಲಿಸ್ತಿರುವ ಅತಿ ದೊಡ್ಡ ಪಾಠವೇ ಆ ಸಹನೆ. ಈ ಅಹಂಕಾರದ ಘರ್ಷಣೆ ಕೇವಲ ಆಫೀಸ್ಗೆ ಮಾತ್ರ ಸೀಮಿತವಾಗಿದ್ರೆ ಹೇಗೋ ಮ್ಯಾನೇಜ್ ಮಾಡಬಹುದಿತ್ತು. ಆದರೆ ಈ ಪ್ರಭಾವ ಆರ್ಥಿಕತೆ ಮತ್ತೆ ಆರೋಗ್ಯದ ಮೇಲೂ ಬೀಳುತ್ತೆ ಅನ್ನೋದು ವಿಎಂಕೆ ಆಸ್ಟ್ರೋ ವರದಿಯ ಇನ್ನೊಂದು ಪ್ರಮುಖ ಅಂಶ. ಹೌದು, ಅದು 12ನೇ ಮನೆಯ ಪ್ರಭಾವ. ಕರೆಕ್ಟ್. ಕುಜ, ಬುಧ ಮತ್ತೆ ರಾಹು ಈ ಮೂರೂ ಗ್ರಹಗಳು ಒಟ್ಟಾಗಿ 12ನೇ ಮನೆಯಲ್ಲಿ ಅಂದ್ರೆ ಕುಂಭರಾಶಿಯಲ್ಲಿ ಕುಳಿತಿವೆ. 12ನೇ ಮನೆ ಅಂದ್ರೆ ಖರ್ಚು, ವ್ಯಯ ಮತ್ತೆ ನಷ್ಟದ ಮನೆ ಅಲ್ವಾ? ನಿಜ. ಹೀಗಿದ್ದಾಗ ಅನಿರೀಕ್ಷಿತ ಖರ್ಚುಗಳು ಮೇಲು ಬೀಳುತ್ತವೆ. ಲೈಕ್ ದಿಢೀರ್ನೆ ಕರೆಂಟ್ ಬಿಲ್ ವಿಪರೀತವಾಗಿ ಬರೋದು ಅಥವಾ ಮನೆಯಲ್ಲಿ ಏನಾದ್ರೂ ದೊಡ್ಡ ರಿಪೇರಿ ಕೆಲಸಗಳು ಬರೋದು ಈ ಸಮಯದಲ್ಲಿ ಸಾಮಾನ್ಯ. ಹೌದು, ಕೇವಲ ಈ ಡೈಲಿ ಖರ್ಚುಗಳು ಮಾತ್ರ ಅಲ್ಲ. ಈ ಸಮಯದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ಹೂಡಿಕೆ ಮಾಡುವುದಾಗ್ಲಿ ಅಥವಾ ಯಾರಿಗಾದ್ರೂ ದುಡ್ಡು ಸಾಲ ಕೊಡುವುದಾಗ್ಲಿ ಅತ್ಯಂತ ಅಪಾಯಕಾರಿ. ಅಂದ್ರೆ ಕೊಟ್ಟ ದುಡ್ಡು ವಾಪಸ್ ಬರೋಲ್ವಾ? ಕೊಟ್ಟ ಹಣ ಮರಳಿ ಬರುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಆರ್ಥಿಕ ಶಿಸ್ತು ಇಲ್ಲದಿದ್ರೆ 12ನೇ ಮನೆಯಲ್ಲಿರುವ ಈ ಗ್ರಹಗಳು ಮನುಷ್ಯನನ್ನು ಸಾಲದ ಸುಳಿಗೆ ಸಿಲುಕಿಸ್ಬಿಡ್ತಾವೆ. ಅಬ್ಬಾ. ಇದರ ಜೊತೆಗೆ ಆರೋಗ್ಯದ ವಿಷಯದಲ್ಲೂ ಮೊದಲ 14 ದಿನ ವಿಪರೀತ ಎಚ್ಚರಿಕೆ ವಹಿಸ್ಬೇಕು. ಕುತ್ತಿಗೆ ನೋವು, ಬೆನ್ನು ನೋವು, ಕಾಲು ನೋವು ಅಥವಾ ಹಲ್ಲಿನ ಸಮಸ್ಯೆಗಳು ಹಠಾತ್ತನೆ ಶುರುವಾಗಬಹುದು ಅಂತ ವರದಿಯಲ್ಲಿದೆ. ಹೌದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಆಗುತ್ತೆ. ಇದಕ್ಕಾಗಿ ಆಸ್ಪತ್ರೆಗೆ ಓಡಾಡುವ ಪರಿಸ್ಥಿತಿ ಬರಬಹುದು. ವೈದ್ಯಕೀಯ ಖರ್ಚುಗಳ ಜೊತೆಗೆ ಇನ್ನೊಂದು ವಿಚಿತ್ರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳು ವಾಹನ ಚಾಲನೆ ಮಾಡುವಾಗ ಅಜಾಗರೂಕತೆಯಿಂದ ಟ್ರಾಫಿಕ್ ಫೈನ್ ಕಟ್ಟುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಅದೇ ಅನಿರೀಕ್ಷಿತ ಖರ್ಚು ಅಂದ್ರೆ ಇದೆ. 12ನೇ ಮನೆಯಲ್ಲಿರುವ ಈ ಗ್ರಹಗಳ ಸಂಯೋಜನೆ ಒಟ್ಟಾರೆಯಾಗಿ ಹಣ ಮತ್ತೆ ನೆಮ್ಮದಿಯನ್ನು ಕದಿಯುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ ಅಲ್ವಾ? ಖಂಡಿತ. 12ನೇ ಮನೆ ಕೇವಲ ಹಣದ ಖರ್ಚಲ್ಲ, ಅದು ನಮ್ಮ ಎನರ್ಜಿಯ ವ್ಯಯವನ್ನು ಸೂಚಿಸುತ್ತೆ. ದೈಹಿಕ ನೋವುಗಳು, ಆಸ್ಪತ್ರೆಯ ಖರ್ಚುಗಳು ಮತ್ತೆ ಆ ದಂಡ ಕಟ್ಟುವಂತಹ ಕಿರಿಕಿರಿಗಳು ಒಟ್ಟಿಗೆ ಬಂದಾಗ ಮನುಷ್ಯನ ಮಾನಸಿಕ ಸ್ಥೈರ್ಯ ಕುಗ್ಗಿ ಹೋಗುತ್ತೆ. ನಿಜ. ಮೊದಲಾರ್ಧದಲ್ಲಿ ಮೀನರಾಶಿಯವರು ಎದುರಿಸಬೇಕಾದ ಅತಿ ದೊಡ್ಡ ಸವಾಲೇ ಇದು. ಈ ಎಲ್ಲಾ ಸವಾಲುಗಳನ್ನ ಕೇಳಿದಾಗ ಯಾರಿಗಾದ್ರೂ ಸಹಜವಾಗಿಯೇ ಸ್ವಲ್ಪ ಟೆನ್ಷನ್ ಆಗುತ್ತೆ. ಆದ್ರೆ ಕತ್ತಲೆಯ ನಂತರ ಬೆಳಕು ಬರೋ ಹಾಗೆ ಈ ವಿಶ್ಲೇಷಣೆಯ ಮುಂದಿನ ಭಾಗದಲ್ಲಿ ನಾವು ಏಪ್ರಿಲ್ 15ರ ನಂತರದ ಆಶಾದಾಯಕ ಬದಲಾವಣೆಗಳ ಕಡೆ ಗಮನ ಹರಿಸೋಣ. ಖಂಡಿತ, ಇದು ಗುಡ್ ನ್ಯೂಸ್. ಮೊದಲ 14 ದಿನಗಳ ಕಾಲ ಕಠಿಣ ಪರೀಕ್ಷೆಯನ್ನು ತಾಳ್ಮೆಯಿಂದ ಎದುರಿಸಿನವರಿಗೆ ದ್ವಿತೀಯಾರ್ಧದಲ್ಲಿ ದೊಡ್ಡ ಬಹುಮಾನವೇ ಕಾದಿದೆ ಅಂತ ವರದಿ ಸ್ಪಷ್ಟಪಡಿಸಿದೆ. ಏಪ್ರಿಲ್ 14ರ ನಂತರ ಗಾಳಿಯ ದಿಕ್ಕು ಸಂಪೂರ್ಣವಾಗಿ ಬದಲಾಗತ್ತೆ ಎನ್ನೋದೇ ಈ ಭವಿಷ್ಯದ ಅತಿ ದೊಡ್ಡ ರಿಲೀಫ್. ಇದಕ್ಕೆ ಜ್ಯೋತಿಷ್ಯದ ಹಿಂದಿರುವ ತರ್ಕವನ್ನ ನಾವು ಗಮನಿಸಬೇಕು. ಅಂದ್ರೆ ಆ ಗ್ರಹಗಳ ಮೂವ್ಮೆಂಟ್ ಬಗ್ಗೆ ಹೇಳ್ತಿದ್ದೀರಾ? ಹೌದು. ರವಿ ಗ್ರಹವು ಮೀನರಾಶಿಯನ್ನ ಬಿಟ್ಟು ಮೇಷರಾಶಿಗೆ ಅಂದ್ರೆ 2ನೇ ಮನೆಗೆ ಪ್ರವೇಶಿಸುತ್ತೆ. ಮೇಷರಾಶಿಯಲ್ಲಿ ರವಿ ಅತ್ಯಂತ ಬಲಶಾಲಿಯಾಗಿರ್ತಾನೆ. ಇದನ್ನ ಜ್ಯೋತಿಷ್ಯದಲ್ಲಿ
ಉಚ್ಚಸ್ಥಿತಿ ಅಂತ ಕರೀತಾರೆ. ಓಕೆ. ಇದರ ಜೊತೆಗೆ ಏಪ್ರಿಲ್ 20ರ ನಂತರ ಶುಕ್ರನು ತನ್ನ ಸ್ವಸ್ಥಾನವಾದ ವೃಷಭ ರಾಶಿಗೆ ಬರ್ತಾನೆ. ಈ ಎರಡೂ ಪ್ರಮುಖ ಗ್ರಹಗಳ ಸ್ಥಾನಪಲ್ಲಟ ಇಡೀ ತಿಂಗಳ ಚಿತ್ರಣವನ್ನೇ ತಲೆಕೆಳಗಾಗುವಂತೆ ಸಕಾರಾತ್ಮಕವಾಗಿ ಬದಲಾಯಿಸುತ್ತೆ. ವಾವ್. ಈ ಬದಲಾದ ವಾತಾವರಣ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಬಹಳ ರೋಚಕವಾಗಿದೆ. ಆಫೀಸ್ನಲ್ಲಿ ಮೊನ್ನೆ ತನಕ ಪ್ರತಿಯೊಂದಕ್ಕೂ ಕಿರಿಕಿರಿ ಮಾಡ್ತಿದ್ದ ಬಾಸ್ ಮತ್ತೆ ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧ ಇದ್ದಕ್ಕಿದ್ದಂತೆ ಸುಧಾರಿಸ್ತೆಯಂತೆ. ಹೌದು, ಒಂಥರ ಮ್ಯಾಜಿಕ್ ತರ. ವ್ಯಾಪಾರದಲ್ಲಿ ಸೇಲ್ಸ್ ಹೆಚ್ಚಾಗುತ್ತೆ, ನಿಂತುಹೋಗಿದ್ದ ಪ್ರಾಜೆಕ್ಟ್ಗಳು ಮತ್ತೆ ಯಶಸ್ವಿಯಾಗಿ ಮುನ್ನಡೀತಾವೆ, ಉದ್ಯೋಗ ಹುಡುಕ್ತಿರುವ ನಿರುದ್ಯೋಗಿಗಳಿಗೆ ಒಳ್ಳೆ ಕೆಲಸ ಸಿಗುವ ಯೋಗ ಬರುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನ ಪಡಿತಾರೆ ಅಂತ ಮಾಹಿತಿ ಇದೆ. ನಿಜ, ಎಲ್ಲವೂ ಪಾಸಿಟಿವ್ ಆಗುತ್ತೆ. ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆಯೊಳುತ್ತೆ. ಕೇವಲ ಒಂದು ಗ್ರಹ ತನ್ನ ಸ್ಥಾನವನ್ನು ಬದಲಾಯಿಸಿದ ತಕ್ಷಣ ಕಚೇರಿಯ ವಾತಾವರಣದಿಂದ ಹಿಡಿದು ಬ್ಯಾಂಕ್ ಬ್ಯಾಲೆನ್ಸ್ವರೆಗೆ ಎಲ್ಲವೂ ಹೇಗೆ ಒಮ್ಮೆಲೆ ಇಷ್ಟೊಂದು ನಾಟಕೀಯವಾಗಿ ಬದಲಾಗಲು ಸಾಧ್ಯ? ಇದ್ರ ಹಿಂದಿರುವ ಮೆಕ್ಯಾನಿಸಮ್ ಏನು ಅಂತ. ಮೇಲ್ನೋಟಕ್ಕೆ ಇದು ಮ್ಯಾಜಿಕ್ನಂತೆ ಕಂಡರೂ ಇದರ ಹಿಂದಿನ ತರ್ಕಬದ್ಧತೆಯನ್ನ, ಆ ಮೆಕ್ಯಾನಿಸಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಾರ್ಧದಲ್ಲಿ ರವಿ 6ನೇ ಅಧಿಪತಿಯಾಗಿ, ಅಂದ್ರೆ ರೋಗ ಮತ್ತೆ ಶತ್ರುಸ್ಥಾನದ ಅಧಿಪತಿಯಾಗಿ ಲಗ್ನದಲ್ಲಿ ಕುಳಿತಿದ್ದಾಗ ಸಮಸ್ಯೆಗಳನ್ನ ತಂದಿದ್ದ. ಹೌದು. ಅದೇ 6ನೇ ಅಧಿಪತಿ ಈಗ 2ನೇ ಮನೆಗೆ, ಅಂದ್ರೆ ಧನಸ್ಥಾನ ಅಥವಾ ಸಂಪತ್ತಿನ ಮನೆಗೆ ಬಂದಿದ್ದಾನೆ. ಮೇಷದಲ್ಲಿ ರವಿ ಬಲಶಾಲಿ ಬೇರೆ. ಇದರ ಅರ್ಥ ಏನು ಗೊತ್ತಾ? ಏನು? ಶತ್ರುಗಳು ಮತ್ತೆ ಸಮಸ್ಯೆಗಳು ಈಗ ಸಂಪತ್ತಾಗಿ ಪರಿವರ್ತನೆ ಆಗ್ತವೆ. ನಮ್ಮ ಶತ್ರುಗಳೇ ನಮಗೆ ಲಾಭ ತಂದುಕೊಡುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ, ಅಥವಾ ಸಮಸ್ಯೆಗಳೇ ಅವಕಾಶಗಳಾಗಿ ಬದಲಾಗುತ್ತವೆ. ಓಹೋ, ವಂಡರ್ಫುಲ್. ಅದಕ್ಕಾಗಿಯೇ ಈ ಹಿಂದೆ ನಿಂತು ಹೋಗಿದ್ದ ದುಡ್ಡು ಬರೋದು, ವಿದೇಶಿ ಆದಾಯದ ಮೂಲಗಳ ಓಪನ್ ಆಗೋದು, ಇನ್ಶೂರೆನ್ಸ್ ಹಣ ಕೈಸೇರೋದು, ಅಥವಾ ನೆನಗುದಿಗೆ ಬಿದ್ದಿದ್ದ ಪೂರ್ವಿಕರ ಆಸ್ತಿ ಅನಿರೀಕ್ಷಿತವಾಗಿ ಒದಗಿ ಬರುವಂಥ ಆರ್ಥಿಕ ಲಾಭಗಳು ಈ ಸಮಯದಲ್ಲಿ ಆಗ್ತವೆ. ಇದೊಂದು ಅದ್ಭುತವಾದ ವಿಶ್ಲೇಷಣೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಮಸ್ಯೆಗಳನ್ನು ಎದುರಿಸಿದಷ್ಟು ಅವು ಮುಂದೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಫ್ಯಾಮಿಲಿ ಲೈಫ್ ಮೇಲೂ ಇದರ ಪ್ರಭಾವ ಪಾಸಿಟಿವ್ ಆಗಿರುತ್ತೆ ಅಂತ ವರದಿ ಹೇಳುತ್ತೆ. ಹೌದು. ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದಲ್ಲದೆ ಅವರ ಕೆರಿಯರ್ನಲ್ಲೂ ಪ್ರಗತಿ ಕಾಣುತ್ತೆ. ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಟ್ರಿಪ್ ಹೋಗೋಕೆ, ಒಟ್ಟಿಗೆ ಸಮಯ ಕಳೆಯದು ಇದು ಅತ್ಯಂತ ಸೂಕ್ತವಾದ ಕಾಲ. ಮೊದಲಾರ್ಧದಲ್ಲಿದ್ದ ಆ ಮೆಂಟಲ್ ಟೆನ್ಷನ್ ದ್ವಿತೀಯಾರ್ಧದಲ್ಲಿ ಸಂಪೂರ್ಣ ಪ್ರಶಾಂತತೆಗೆ ತಿರುಗುತ್ತೆ. ನಿಜ. ಇಲ್ಲಿವರೆಗೆ ನಾವು ತಿಂಗಳ ಮೊದಲಾರ್ಧದ ಏರಿಳಿತಗಳು ಮತ್ತೆ ದ್ವಿತೀಯಾರ್ಧದ ಯಶಸ್ಸಿನ ಬಗ್ಗೆ ಮಾತಾಡಿದ್ವಿ. ಆದರೆ ಈ ದಿನನಿತ್ಯದ ಬದಲಾವಣೆಗಳ ಆಚೆಗೆ ಇಡೀ ತಿಂಗಳು ಕೆಲವು ಅಂಶಗಳು ಅತ್ಯಂತ ಸ್ಥಿರವಾಗಿ ಆ ಅಲುಗಾಡದ ಆಧಾರ ಸ್ತಂಭಗಳಂತೆ ನಿಲ್ತವೆ. ಅಂದ್ರೆ ಕಾನ್ಸ್ಟಂಟ್ ಆಗಿ ಇರುತ್ತೆ ಅಂತನಾ? ಹೌದು. ಮೀನರಾಶಿಯ ಅಧಿಪತಿ ಸಾಕ್ಷಾತ್ ಗುರು. ಈ ಗುರುಗ್ರಹವು 4ನೇ ಮನೆಯಲ್ಲಿ, ಅಂದ್ರೆ ಸುಖಭಾವದಲ್ಲಿರೋದ್ರಿಂದ ಇಡೀ ತಿಂಗಳು ಕುಟುಂಬದಲ್ಲಿ ಒಂದು ರೀತಿಯ ಸಂತೋಷ, ಸಾಮರಸ್ಯ ಮತ್ತೆ ನೆಮ್ಮದಿ ನೆಲೆಸಿರುತ್ತೆ. ಹೊರಗಡೆ ಎಷ್ಟೇ ಬಿರುಗಾಳಿ ಇದ್ರೂ ಮನೆಯೊಳಗೆ ದೀಪ ಶಾಂತವಾಗಿ ಉರಿಯುವಂತಹ ವಾತಾವರಣ ಇದು. ವಾವ್, ಕೇಳೋಕ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ, ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಯೋಗ ಇದೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅತ್ಯುತ್ತಮ ಸಮಯ ಅಂತ ಮೂಲಗಳು ಒತ್ತಿ ಹೇಳಿವೆ. ಹೌದು, ಖಂಡಿತ. ಇನ್ನು ವ್ಯಾಪಾರ ಮತ್ತೆ ಕೈಗಾರಿಕಾ ರಂಗದ ಬಗ್ಗೆ ಹೇಳೋದಾದ್ರೆ, ಗ್ಲೋಬಲ್ ಲೆವೆಲ್ನಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಅಂದ್ರೆ ಗ್ಲೋಬಲ್ ಇಕನಾಮಿಕ್ ಕ್ರೈಸಿಸ್ ಇದ್ರೂ ಕೂಡ ಮೀನರಾಶಿಯವರ ವ್ಯಾಪಾರಕ್ಕೆ ಗುರುವಿನ ಬಲವಾದ ರಕ್ಷಣೆ ಇರುತ್ತೆ ಅನ್ನಲಾಗಿದೆ. ಅದೇ ಆ ಗುರುವಿನ ಬಲ ಬಹಳ ಮುಖ್ಯ. ಫ್ಯಾಕ್ಟ್ರಿ ಮಾಲೀಕರು, ಕನ್ಸಲ್ಟೆಂಟ್ಗಳಿಗೆ ಇದು ಅತ್ಯಂತ ಶುಭಕರವಾದ ತಿಂಗಳು. ಹೊಸ ಕಾಂಟ್ರಾಕ್ಟ್ಗಳು ಸಿಗ್ತವೆ ಮತ್ತೆ ವ್ಯಾಪಾರ ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಇದೊಂದು ಬಹಳ ಕುತೂಹಲಕಾರಿ ಸಂಗತಿ. ಜಾಗತಿಕ ಆರ್ಥಿಕ ಹಿಂಜರಿತ ಅನ್ನೋದು ಭೌತಿಕ ಪ್ರಪಂಚದ ಷೇರು ಮಾರುಕಟ್ಟೆಯ ಒಂದು ಬೃಹತ್ ಸಮಸ್ಯೆ. ಆದ್ರೆ ಅದಕ್ಕೆ ಪರಿಹಾರವಾಗಿ ವರದಿಯು ಪೂರ್ವ ಸುಕೃತ ಅಂದ್ರೆ ಹಿಂದಿನ ಜನ್ಮದ ಒಳಿತು, ಶ್ರಮ ಮತ್ತೆ ದೇವರ ಅನುಗ್ರಹ ಅನ್ನೋ ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನ ಮುಂದಿಡುತ್ತಿದೆ. ಆಧುನಿಕ ವಾಣಿಜ್ಯ ಸಮಸ್ಯೆಗಳನ್ನು ಎದುರಿಸಲು ಈ ಪ್ರಾಚೀನ ನಂಬಿಕೆಗಳು ಹೇಗೆ ರಕ್ಷಣೆ ನೀಡುತ್ತವೆ ಅನ್ನೋದು ಅಚ್ಚರಿ ಮೂಡಿಸುತ್ತೆ. ನೀವು ಎತ್ತಿದ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಪ್ರಾಚೀನ ಜ್ಯೋತಿಷ್ಯಶಾಸ್ತ್ರ ಕೇವಲ ಭವಿಷ್ಯವನ್ನ ನುಡಿಯೋದಷ್ಟೇ ಅಲ್ಲ, ಆಧುನಿಕ ಪ್ರಪಂಚದ ಸಮಸ್ಯೆಗಳಿಗೆ ಅದು ಹೇಗೆ ಮಾನಸಿಕ ಆಧಾರವನ್ನು ಒದಗಿಸುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ.
ಅಂದ್ರೆ ಒಂಥರ ಸೈಕಲಾಜಿಕಲ್ ಸಪೋರ್ಟ್. ಎಕ್ಸಾಕ್ಟ್ಲಿ. ಒಬ್ಬ ಫ್ಯಾಕ್ಟರಿ ಮಾಲೀಕನಿಗೆ ಆರ್ಥಿಕ ಕುಸಿತ ಅನ್ನೋದು ವಿಪರೀತ ಟೆನ್ಷನ್ ತರುವ ವಿಷಯ. ಆ ಕ್ಷಣದಲ್ಲಿ ಆತನಿಗೆ ಬೇಕಿರೋದು ಕೇವಲ ಆರ್ಥಿಕ ಬಂಡವಾಳ ಅಲ್ಲ, ಮಾನಸಿಕ ಧೈರ್ಯ. ಕರೆಕ್ಟ್. ನಾನು ಮಾಡಿದ ಹಿಂದಿನ ಶ್ರಮ, ಪೂರ್ವ ಸುಕೃತ ಮತ್ತೆ ಗುರುವಿನ ರಕ್ಷಣೆ ನನಗಿದೆ ಅನ್ನೋ ನಂಬಿಕೆ ಆತನಿಗೆ ಆ ಬಿಕ್ಕಟ್ಟನ್ನು ಎದುರಿಸಲು ಬೇಕಾದ ಮಾನಸಿಕ ಸ್ಥೈರ್ಯವನ್ನ ಕೊಡುತ್ತೆ. ಜ್ಯೋತಿಷ್ಯ ಇಲ್ಲಿ ಮನುಷ್ಯನಿಗೆ ಒಂದು ಪ್ರಬಲವಾದ ಸೈಕಲಾಜಿಕಲ್ ಆಂಕರ್ ಆಗಿ ಕೆಲಸ ಮಾಡುತ್ತೆ. ಹೌದು, ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇಷ್ಟೆಲ್ಲ ಮುನ್ಸೂಚನೆಗಳನ್ನು ತಿಳಿದ ಮೇಲೆ ಮೈಮರೆತು ಕೂರಲು ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಮಳೆ ಬರುತ್ತೆ ಅಂತ ತಿಳಿದ ಮೇಲೆ ಛತ್ರಿ ಹಿಡಿಯಬೇಕಾದದ್ದು ಅಥವಾ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಳ್ಬೇಕಾದದ್ದು ನಮ್ಮ ಕಾಮನ್ ಸೆನ್ಸ್ ಅಲ್ವಾ? ಹಾಗೆಯೇ ಈ ಗೋಚಾರ ಫಲಗಳ ಜೊತೆಗೆ ಮಾಡಬೇಕಾದ ಪ್ರಾಯೋಗಿಕ ಪರಿಹಾರಗಳು ಮತ್ತೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳೇನು ಅನ್ನೋದನ್ನ ಗಮನಿಸೋಣ. ಇದು ಬಹಳ ಮುಖ್ಯ. ಜನ್ಮರಾಶಿಯಲ್ಲೇ ಕುಜ ಮತ್ತೆ ಶನಿಯ ಕಾಂಬಿನೇಷನ್ ಇರೋದ್ರಿಂದ ದೈಹಿಕವಾಗಿ ಎಸಿಡಿಟಿ, ನಿದ್ರಾಹೀನತೆ ಮತ್ತೆ ವಿಪರೀತ ಟೆನ್ಷನ್ ಕಾಡ್ಬೋದು ಅಂತ ಎಚ್ಚರಿಸಲಾಗಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಜ್ಯೋತಿಷ್ಯ ಅಂತ ತಕ್ಷಣ ಸಾಮಾನ್ಯವಾಗಿ ಕೇವಲ ಪೂಜೆ ಪುನಸ್ಕಾರ, ಹೋಮ ಹವನಗಳ ಬಗ್ಗೆ ಮಾತ್ರ ಯೋಚಿಸ್ತಾರೆ ಅಲ್ವಾ? ಹೌದು, ಅದೇ ಕಾಮನ್ ಪರ್ಸೆಪ್ಷನ್. ಆದರೆ ವಿಎಂಕೆ ಆಸ್ಟ್ರೋ ವರದಿಯಲ್ಲಿ ಗಮನಿಸಿ, ಅಸಿಡಿಟಿ ಮತ್ತೆ ನಿದ್ರಾಹೀನತೆಗೆ ಪರಿಹಾರವಾಗಿ ಕೇವಲ ಮಂತ್ರಪಠಣವನ್ನು ಹೇಳಿಲ್ಲ. ಕುಜ ಎಂದ್ರೆ ಉಷ್ಣ, ಶನಿ ಎಂದ್ರೆ ತಡೆಹಿಡಿಯುವಿಕೆ. ಇವೆರಡರ ಕಾಂಬಿನೇಷನ್ನಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಒತ್ತಡ ನಿರ್ಮಾಣ ಆಗುತ್ತೆ. ಓಹೋ, ಸೈಂಟಿಫಿಕ್ ರೀಸನ್. ಅದಕ್ಕಾಗಿಯೇ ಪ್ರತಿದಿನ 15ರಿಂದ 20 ನಿಮಿಷ ವಾಕಿಂಗ್ ಮಾಡೋದು, 10 ನಿಮಿಷ ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದು ಕಡ್ಡಾಯ ಅಂತ ಸೂಚಿಸಿದ್ದಾರೆ. ದೈಹಿಕ ವ್ಯಾಯಾಮದ ಮೂಲಕ ಆ ಹೆಚ್ಚುವರಿ ಎನರ್ಜಿಯನ್ನ ಹೊರಹಾಕಬೇಕು. ಇದು ವಿಜ್ಞಾನ ಮತ್ತೆ ಲೈಫ್ ಸ್ಟೈಲ್ ಬದಲಾವಣೆಯನ್ನ ಜ್ಯೋತಿಷ್ಯದೊಂದಿಗೆ ಹೇಗೆ ಬೆರೆಸಲಾಗಿದೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ. ಖಂಡಿತವಾಗಿಯೂ ದೈಹಿಕ ಪರಿಹಾರಗಳ ಜೊತೆಗೆ ಕೆಲವು ಸಾಂಪ್ರದಾಯಿಕ ಪರಿಹಾರಗಳನ್ನೂ ಕೊಟ್ಟಿದ್ದಾರೆ. ಏಪ್ರಿಲ್ 14ರವರೆಗೆ ರವಿ 6ನೇ ಅಧಿಪತಿಯಾಗಿ ತೊಂದರೆ ಕೊಡೋದ್ರಿಂದ ಆ ಟೈಮಲ್ಲಿ ಭಾನುವಾರಗಳಂದು ಗೋಧಿ ರೊಟ್ಟಿ ಅಥವಾ ಗೋಧಿಯಿಂದ ಮಾಡಿದ ಸ್ವೀಟಿಂಡಿಗಳನ್ನ ದಾನ ಮಾಡೋದು ಒಳ್ಳೇದು ಅಂತ ಹೇಳಲಾಗಿದೆ. ಹೌದು, ರವಿಗೆ ಗೋಧಿ ಶ್ರೇಷ್ಠ. ಹಾಗೆಯೇ ಕುಜ ಮತ್ತು ಶನಿಯ ಪ್ರಭಾವದಿಂದ ಆಗುವ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನ ಕಮ್ಮಿ ಮಾಡೋಕೆ ಹನುಮಾನ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ಲಾಭದಾಯಕ ಅನ್ನೋ ಮಾಹಿತಿಯೂ ಇದೆ. ಇಲ್ಲಿ ನಾವು ಒಂದು ಪ್ರಮುಖ ಸೂಚನೆಯನ್ನ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಏನು? ನಾವು ಇಲ್ಲಿವರೆಗೆ ಚರ್ಚಿಸಿದ ಎಲ್ಲ ವಿಷಯಗಳು ಚಂದ್ರನ ಆಧಾರದ ಮೇಲಿನ, ಅಂದ್ರೆ ಚಂದ್ರ ರಾಶಿಯ ಮೇಲಿನ ಸಾಮಾನ್ಯ ಗೋಚಾರ ಫಲಗಳು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರ ವೈಯಕ್ತಿಕ ಜಾತಕ, ಲಗ್ನ ಮತ್ತು ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿಗಳು ಅಂತಿಮ ರಿಸಲ್ಟ್ ಅನ್ನ ಬದಲಾಯಿಸಬಹುದು. ಅಂದ್ರೆ ಎಲ್ಲರಿಗೂ ಒಂದೇ ತರ ಇರಲ್ಲ. ಖಂಡಿತ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಾತಕದಲ್ಲಿ ಗುರು ಬಲವಾಗಿದ್ರೆ ಈ ಮೊದಲಾರ್ಧದ ಸಮಸ್ಯೆಗಳು ಅಷ್ಟಾಗಿ ಬಾಧಿಸ್ತೇ ಇರಬಹುದು. ಅದಕ್ಕಾಗಿಯೇ ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನ ಕಲಿಯಲು, ತಮ್ಮ ಸ್ವಂತ ಜಾತಕವನ್ನ ವಿಶ್ಲೇಷಿಸಲು ಆಸಕ್ತಿ ಇರುವವರಿಗಾಗಿ ವಿಎಂಕೆ ಆಸ್ಟ್ರೋ ಅವರು 30 ದಿನಗಳ ಆಸ್ಟ್ರಾಲಜಿ ಬಿಸ್ನೆಸ್ ಕೋರ್ಸ್ ಅನ್ನು ಸಹ ಆಫರ್ ಮಾಡ್ತಿದ್ದಾರೆ. ಹೌದು, ಆಸಕ್ತರು ಅಲ್ಲೇ ಸೇರ್ಕೊಂಡು ಜ್ಯೋತಿಷ್ಯದ ಡೆಪ್ತ್ ಅನ್ನ ಅರಿಬಹುದು. ಅದರ ಡೀಟೇಲ್ಸ್ ಮೂಲ ವರದಿಯಲ್ಲಿ ಲಭ್ಯವಿದೆ. ನಿಜ. ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ, ಮೀನರಾಶಿಯವರ ಏಪ್ರಿಲ್ 2026ರ ತಿಂಗಳು ಒಂದು ಸಂಪೂರ್ಣ ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ವರ್ಡ್. ತಿಂಗಳ ಆರಂಭದಲ್ಲಿ ಬಾಸ್ ಜೊತೆಗಿನ ಕಿರಿಕಿರಿ, ಆಸ್ಪತ್ರೆ ಖರ್ಚುಗಳು, ಅನಿರೀಕ್ಷಿತ ಬಿಲ್ಗಳಂತಹ ಸವಾಲುಗಳಿದ್ರೂ ಏಪ್ರಿಲ್ 15ರ ನಂತರದ ಸಮಯ ಅದ್ಭುತ ಆರ್ಥಿಕ ಮತ್ತೆ ವೃತ್ತಿಪರ ಯಶಸ್ಸನ್ನ ಹೊತ್ತು ತರಲಿದೆ. ನಿಂತ ಹಣ ಕೈ ಸೇರುವುದು, ವೃತ್ತಿಯಲ್ಲಿ ಯಶಸ್ಸು, ಕುಟುಂಬದಲ್ಲಿ ನೆಮ್ಮದಿ ಇವೆಲ್ಲವೂ ಕಾದಿವೆ. ಮೊದಲ 14 ದಿನ ತಾಳ್ಮೆಯಿಂದಿದ್ದು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೇ ಈ ಇಡೀ ತಿಂಗಳ ಮೂಲಮಂತ್ರ. ಹೌದು, ಮೊದಲಾರ್ಧದಲ್ಲಿ ಸಹನೆ, ದ್ವಿತೀಯಾರ್ಧದಲ್ಲಿ ಸಾಧನೆ. ಈ ಗೋಚಾರ ಫಲಗಳು ಭವಿಷ್ಯವನ್ನ ನಿಖರವಾಗಿ ಅಳಿಯೋದಕ್ಕಿಂತ ಹೆಚ್ಚಾಗಿ ಯಾವ ಸಮಯದಲ್ಲಿ ಮೌನವಾಗಿರಬೇಕು, ಯಾವಾಗ ತಾಳ್ಮೆ ವಹಿಸಬೇಕು ಮತ್ತೆ ಯಾವ ಸಮಯದಲ್ಲಿ ಬಂದ ಅವಕಾಶಗಳನ್ನು ಬಳಸಿಕೊಳ್ಳಲು ಮುನ್ನುಗ್ಗಬೇಕು ಅನ್ನೋ ವಿವೇಚನೆಯನ್ನ ಕಲಿಸ್ತವೆ. ಅದೇ ಜ್ಯೋತಿಷ್ಯದ ನಿಜವಾದ ಶಕ್ತಿ. ಈ ಆಳವಾದ ವಿಶ್ಲೇಷಣೆಯ ಅಂತ್ಯದಲ್ಲಿ ನಮಗೊಂದು ವಿಸ್ಮಯಕಾರಿ ಪ್ರಶ್ನೆ ಕಾಡುತ್ತಿದೆ. ಎಲ್ಲೋ ಲಕ್ಷಾಂತರ ಮೈಲುಗಳ ದೂರದಲ್ಲಿ ಆಕಾಶದ ಮೂಲೆಯಲ್ಲಿರುವ ಗ್ರಹಗಳ ಚಲನೆಗೂ ನಮ್ಮ ಮನೆಯ ಕರೆಂಟ್ ಬಿಲ್ ಹೆಚ್ಚಾಗುವುದಕ್ಕೂ ಅಥವಾ ರಸ್ತೆಯಲ್ಲಿ ಗಾಡಿ ಓಡಿಸುವಾಗ ಟ್ರಾಫಿಕ್ ಫೈನ್ ಬೀಳುವುದಕ್ಕೂ ನಿಜವಾಗಿಯೂ ಸಂಬಂಧವಿದೆಯಾ? ಬ್ರಹ್ಮಾಂಡದ ಆ ಅನಂತಕ್ಕೂ
ನಮ್ಮ ದೈನಂದಿನ ಚಿಕ್ಕಪುಟ್ಟ ಕಿರಿಕಿರಿಗಳಿಗೂ ಇಷ್ಟೊಂದು ಸೂಕ್ಷ್ಮವಾದ ಕಣ್ಣಿಗೆ ಕಾಣದ ಸಂಪರ್ಕವಿದೆಯಾ? ಅಥವಾ ಜ್ಯೋತಿಷ್ಯ ಎನ್ನುವುದು ನಮ್ಮ ಜೀವನದ ಅನಿರೀಕ್ಷಿತ ಒತ್ತಡಗಳನ್ನು ಎದುರಿಸಲು ಇದು ನನ್ನ ಕೈಯಲ್ಲೇನೂ ಇಲ್ಲ, ಗ್ರಹಗಳಾಟ, ತಾಳ್ಮೆಯಿಂದ ಇರೋಣ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳಲು ಕಟ್ಟಿಕೊಂಡಿರುವ ಒಂದು ಅದ್ಭುತವಾದ ಮಾನಸಿಕ ಚೌಕಟ್ಟೆ? ಕೇವಲ ನಕ್ಷತ್ರಗಳ ಸ್ಥಾನವನ್ನ ನೋಡದೆ ಆ ನಕ್ಷತ್ರಗಳು ನಮ್ಮ ಮನಸ್ಸಿನ ಮತ್ತು ವರ್ತನೆ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ಇದುವೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.